ಬೆಳಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳಿಕೋ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಆರ್ ಜೆ ಸುನೀಲ್ ಮಾಡುವಂಥ ನಮಸ್ಕಾರಗಳು. ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ್ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಂತ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥ ಕಣ್ಣಿನ ಸಮಸ್ಯೆಗಳು, ಈ ಕಣ್ಣಿನ ಸಮಸ್ಯೆಗಳಿಗೆ ಕಾರಣಗಳೇನು, ಮತ್ತು ಹಿರಿಯ ನಾಗರಿಕರಲ್ಲಿ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೋಬಾರ್ದಂದರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಯಾವ ರೀತಿ ಆಹಾರ ಪದ್ಧತಿ ನಾವು ಸೇವನೆ ಮಾಡೋದ್ರಿಂದ ಕಣ್ಣಿನ ರಕ್ಷಣೆಯನ್ನು ಮಾಡೋದಕ್ಕೆ ಮತ್ತು ಕಣ್ಣಿನ ಸುರಕ್ಷಿತವಾಗಿರೋ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಕಣ್ಣಿನ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ವಿಠಲ್ ನಾಯಕ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರ್ತಾರೆ. ಇವರು ಹಿರಿಯ ನಾಗರಿಕರ ಕಣ್ಣಿನ ಸಮಸ್ಯೆಗಳ ಬಗ್ಗೆ, ಕಣ್ಣಿನ ಸಮಸ್ಯೆಗಳ ಕಾರಣಗಳೇನು, ನಂತರ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ್ಯಾವೆಲ್ಲ ಸಮಸ್ಯೆಯ ಸಂದರ್ಭದಲ್ಲಿ ಕಣ್ಣಿನ ತಪಾಸಣೆಯನ್ನು ಮಾಡಿಸ್ಬೇಕಾಗುತ್ತೆ, ಈ ಒಂದು ಎಲ್ಲ ವಿಚಾರಗಳ ಕುರಿತಾಗಿ ಅವರು ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದಾರೆ. ಖುದ್ದಾಗಿ ಅವರೇ ನಮ್ಮ ಜೊತೆಗಿದ್ದಾರೆ. ಅವರೇ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರಗಳು ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ ಸರ್. ತುಂಬ ಧನ್ಯವಾದಗಳು. ವಿಜ್ಞಾನ್ ಪ್ರಸಾರ ಹಾಗೂ ಸಾರಥಿ ಝಲಕ್ ಈ ಕಾರ್ಯಕ್ರಮವನ್ನು ಏರ್ಪಾಡಿಸಿ ಮಾಡಿದ್ದಕ್ಕೆ ಹಾಗೂ ಹಿರಿಯ ನಾಗರಿಕರಿಗೆ ಬರುವ ಕಣ್ಣಿನ ದೋಷಗಳ ವಿಷಯ ನಾನು ಹೇಳಲು ಪ್ರಯತ್ನಿಸ್ತಿದ್ದೇನೆ. ಥ್ಯಾಂಕ್ ಯು. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಗೆ ಗೊತ್ತಿರೋ ಹಾಗೇ ನಾವು ಹಿರಿಯ ನಾಗರಿಕರ ಕಣ್ಣಿನ ಸಮಸ್ಯೆಗಳ ಬಗ್ಗೆ, ಕಣ್ಣಿನ ಸಮಸ್ಯೆಗಳು ಯಾಕೆ, ಯಾವ ಕಾರಣಗಳಿಂದಾಗಿ ಕಣ್ಣಿನ ಸಮಸ್ಯೆಗಳು ಹಿರಿಯ ನಾಗರಿಕರಲ್ಲಿ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಪರಿಹಾರ ಏನು ಅಥವಾ ಮುಂಜಾಗ್ರತಾ ಕ್ರಮಗಳು ಏನೆಲ್ಲ ಕೈಗೊಳ್ಬೋದು, ಹಿರಿಯ ನಾಗರಿಕರಲ್ಲಿ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೋಬಾರ್ದು ಅಂತ ಅಂತೇಳಿ ನಾವು ಮಾತಾಡ್ತಿದ್ವಿ. ಮೊದಲನೇದಾಗಿ ಸರ್, ಸರ್ವೇ ಸಾಮಾನ್ಯವಾಗಿ ಹಿರಿಯ ನಾಗರಿಕರಲ್ಲಿ ಅಂದರೆ ವೃದ್ಧಾಪ್ಯ ಅಂದರೆ ವಯಸ್ಸಾದ ನಂತರ ಸಾಕಷ್ಟು ಹಿರಿಯ ನಾಗರಿಕರಲ್ಲಿ ನಾವು ಈ ಕಣ್ಣಿನ ಸಮಸ್ಯೆಗಳನ್ನು ಕಾಣಿಸ್ತೀವಿ. ಸಾಕಷ್ಟು ಅಂದರೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಕಣ್ಣಿನ ಪೊರೆ ಸಮಸ್ಯೆ ಆಗಿರ್ಬೋದು, ದೂರದೃಷ್ಟಿಯ ಸಮಸ್ಯೆ ಆಗಿರ್ಬೋದು, ಮತ್ತು ಕಣ್ಣಲ್ಲಿ ನೀರು ಬರುವಂಥದ್ದಾಗಿರ್ಬೋದು, ಇವೆಲ್ಲವೂ ಸಹ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಏನೆಲ್ಲ ಸಮಸ್ಯೆಗಳು ಮುಖ್ಯವಾಗಿ ಹಿರಿಯ ನಾಗರಿಕರಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾಕೆ ಈ ಸಮಸ್ಯೆಗಳು ಕಣ್ಣಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಹಿರಿಯ ನಾಗರಿಕರಲ್ಲಿ ಅಂತೇಳಿ ಸರ್? ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕೆಂದು ಹೇಳಿದರೆ, ಕಣ್ಣಿನ ನರ ಅಕ್ಷಿಪಟಲ ಹಾಗೂ ನರ ಮೆದುಳಿದ ಭಾಗ. ಈ ಮೆದುಳು ಒಂದು ವೇಳೆ ದೋಷ ಬಂದಲ್ಲಿ ಅದು ಸರಿಪಡಿಸಲು ಬಹಳ ಕಷ್ಟ. ಈ ಸರಿಪಡಿಸಿದ್ರೂ ಅದರ ಫಂಕ್ಷನ್, ಕೆಲಸ ಪುನಃ ಮುಂದೆ ಬರ್ತದೆ, ಮುಂಚಿನ ಹಾಗೆ ಆಗತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಅದಕ್ಕಾಗಿ ದೃಷ್ಟಿ ದೋಷ ಬಂದಲ್ಲಿ ತಕ್ಷಣ ವಿಳಂಬವಿಲ್ಲದೆ ಕಣ್ಣಿನ ಡಾಕ್ಟರನ್ನು ಸಂಪರ್ಕಿಸಿ ತಪಾಸಣೆ ಮಾಡಿ ಚಿಕಿತ್ಸೆ ಕೊಡುವುದು ಬಹಳ ಅಗತ್ಯ. ಹೊತ್ತಾದಲ್ಲಿ ಈ ದೋಷ ತುಂಬ ಬೆಳೆದ ಮೇಲೆ ಕುರುಡುತನ ಬರುವಾಗ ಡಾಕ್ಟರ್ ಹತ್ರ ಹೋದರೆ ಅದಕ್ಕೆ ಏನೂ ನಿಮಗೆ ಪರಿಹಾರ ಸಿಗಲ್ಲ. ಅದಕ್ಕಾಗಿ ಈ ದೋಷಗಳನ್ನು ತುರ್ತಾಗಿ ನಾವು ಗುರುತಿಸಿ ತಪಾಸಣೆ ಮತ್ತು ಚಿಕಿತ್ಸೆ ಮಾಡಿದರೆ ದೃಷ್ಟಿ ಉಳಿಸ್ಬೋದು. ಖಂಡಿತ ಸರ್, ತಾವು ಹೇಳ್ತಿದ್ದೀರ ಕಣ್ಣಿನ ಸಮಸ್ಯೆಗಳು, ಏನೇ ಸಮಸ್ಯೆಗಳು ಕಂಡು ಬಂದಾಗ ತಕ್ಷಣವೇ ವೈದ್ಯರನ್ನ ಸಂಪರ್ಕ ಮಾಡಬೇಕು ಅಂತೇಳಿ ಹೇಳ್ತಿದ್ದೀರಾ. ಖಂಡಿತ. ಜೊತೆಗೇ ಹಿರಿಯ ನಾಗರಿಕರಲ್ಲಿ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಮುಖ್ಯವಾಗಿ ಏನು ಕಾರಣ ಇರ್ಬೋದು ಸರ್? ಯಾವೆಲ್ಲ ಕಾರಣಗಳಿಗೆ ಹಿರಿಯ ನಾಗರಿಕರಲ್ಲಿ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತೇಳಿ? ತುಂಬ ಪ್ರಾಯದಲ್ಲಿ ನಮ್ಮ ಕಣ್ಣಿನ ಒಳಗೆ ಇದ್ದ ಈ ಅಂಗಾಂಗಗಳು ವೃದ್ಧಾಪ್ಯದಿಂದ ಬದಲಾಗ್ತವೆ. ಒಂದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕೆಂದು ಹೇಳಿದರೆ, ಈ ಬೆಳಕನ್ನು ಅಕ್ಷಿಪಟಲಕ್ಕೆ ನಿಯಂತ್ರಿಸುವ ಒಂದು ಅಂಗಾಂಗ ಲೆನ್ಸ್ ಎಂದು ಹೇಳ್ತೀವಿ ನಾವು. 40 ವರ್ಷ ಆದಮೇಲೆ ಅಲ್ಟ್ರಾ ವಯೋಲೆಟ್ ಲೈಟ್, ಸೂರ್ಯಕಿರಣ ತಾಗಿದ ಕಾರಣ ಈ ಲೆನ್ಸು, ಈ ಅಂಗಾಂಗ ಗಟ್ಟಿಯಾಗ್ತದೆ. ಗಟ್ಟಿಯಾದ ಕಾರಣ
ಈ ನಮ್ಮ ಸೂಕ್ಷ್ಮ ದೃಷ್ಟಿ ಕಡಿಮೆ ಆಗ್ತದೆ. ಸೂಕ್ಷ್ಮ ದೃಷ್ಟಿ ಕಡಿಮೆ ಆದಲ್ಲಿ ನಮಗೆ ಕಣ್ಣಿನ ಎದುರು ಒಂದು ಕನ್ನಡಕ ಇಟ್ಟು ಓದಬೇಕಾಗ್ತದೆ. ಅದು ಎಲ್ರಿಗೂ ಗೊತ್ತಿದ್ದದೆ. ಇದಕ್ಕೆ ನಾವು ಎಲ್ಲರೂ ಚಾಳೀಸ್ ಹೇಳ್ತೀವಿ. ಅದು 2 ವರ್ಷಕ್ಕೊಮ್ಮೆ ಬದಲಾಗ್ತಾ ಹೋಗ್ತದೆ. ಯಾಕೆಂದರೆ ಕಣ್ಣಿನ ಒಳಗಿದೆ ಈ ಲೆನ್ಸ್ ಅಂಗಾಂಗ ಗಟ್ಟಿ ಆಗ್ತದೆ. ಸೊ ಒಂದು ವೇಳೆ ಅದು ಬೆಳೆದು ಒಂದು 55 ವರ್ಷದ ಮೇಲೆ +0.25 ನಂಬರ್ ಬರುತ್ತೆ ಕಣ್ಣಿಗೆ ಓದಲಿಕ್ಕೆ ಸಹಜವಾಗಿ. ಮತ್ತು ಇದು UV ರೇಸಿಂದಾಗಿ ಈ ಲೆನ್ಸು ಬಿಳಿ ಕಟ್ತದೆ. ಬಿಳಿ ಕಟ್ಟಿಬಿಟ್ಟು ನಮಗೆ ಪೊರೆ ಎಂದು ಹೇಳಿ ನಾವು ಹೇಳ್ತೀವಿ ಇದಕ್ಕೆ. ಈ ಪೊರೆ ಬರೋ ಕಾರಣ ಒಂದು ವೃದ್ಧಾಪ್ಯ, ಎರಡನೇದಾಗಿ ನಮ್ಮ ಸೂರ್ಯಕಿರಣ ತಾಗಿದ ಕಾರಣ. ಹಾಗಾಗಿ ಪೊರೆ ಬರದ ಹಾಗೆ ನಾವು ಹೊರಗೆ ಬಿಸಿಲಲ್ಲಿ ಹೋಗುವಾಗ UV ಗ್ಲಾಸ್ ಹೇಳ್ತೀವಿ, ಪೋಲರೈಸ್ಡ್ ಗ್ಲಾಸ್, ಅಲ್ಟ್ರಾ ವಯೋಲೆಟ್ ಲೈಟ್ ಬ್ಲಾಕಿಂಗ್ ಗ್ಲಾಸ್, ಪೋಲರೈಸ್ಡ್ ಗ್ಲಾಸ್, ಕೂಲಿಂಗ್ ಗ್ಲಾಸಸ್, ಗಾಗಲ್ಸ್ ಹೇಳ್ತೀವಿ, ಅವನ್ನು ತಗೊಂಡು ಉಪಯೋಗ ಮಾಡಬೇಕು ಅಂದೇಳಿ ವಿನಂತಿ. ಎರಡನೇದೆಂದರೆ ಈ ಪೊರೆ ಬಂದ ನಂತರ ಅದಕ್ಕೆ ಚಿಕಿತ್ಸೆ ಇದೆ. ಅದಕ್ಕೆ ಒಂದು ಲೆನ್ಸ್ ಇಟ್ಟು ದೃಷ್ಟಿ ಸರಿ ಮಾಡಬಹುದು. ಮುಂಚಿನ ಹಾಗೆ ಈ ಪೊರೆ ಬೆಳಿಬೇಕೆಂದು ಹೇಳಿ ಇಲ್ಲ. ಮುಂಚೆ ನಾವು ಹೇಳ್ತಿದ್ದೆವು, ಇಲ್ಲ ಪೊರೆ ಬೆಳಿಲಿಲ್ಲ ಬಾ, ಇನ್ನೊಂದು 2 ತಿಂಗಳು ಬಿಟ್ಟು ಬಾ, ಒಂದು 6 ತಿಂಗಳು ಬಿಟ್ಟು ಬಾ ಹೇಳ್ತಿದ್ದೆವು. ಈಗ ಹಾಗಲ್ಲ. ಈಗ ಪೊರೆ ಬೆಳೆದಲ್ಲಿ ಅದಕ್ಕೆ ಕೂಡಲೇ ಚಿಕಿತ್ಸೆ ಮಾಡಿ ಲೆನ್ಸ್ ಇಡಬಹುದು. ಮುಖ್ಯವಾಗಿ ಈ ಡ್ರೈವರು, ಫೋಟೋಗ್ರಾಫರು, ಎಲೆಕ್ಟ್ರಿಷಿಯನ್ನು, ಸೂಕ್ಷ್ಮ ದೃಷ್ಟಿ ಬೇಕಾದವರು ಸ್ವಲ್ಪ ಪೊರೆ ಬಂದಲ್ಲೇ ನಾವು ಅದನ್ನು ಚಿಕಿತ್ಸೆ ಮಾಡಿ ಸರಿಪಡಿಸ್ಬೋದು. ಸ್ಟೀರಾಯ್ಡ್ ಬಳಕೆ. ಸ್ಟೀರಾಯ್ಡ್ ಅಂದರೆ ಹಲವಾರು ಕಾಯಿಲೆಗಳಿಗೆ ಮದ್ದು. ಈ ಆಸ್ತಮಾ ಕಾಯಿಲೆಗೆ ಬಳಕೆ ಆಗ್ತದೆ. ಗಂಟು ನೋವು ಇದ್ದವರಿಗೆ, ರುಮೆಟಾಯ್ಡ್ ಆರ್ಥರೈಟಿಸ್ ಇದ್ದವರಿಗೆ ಈ ಬಳಕೆ ಆಗುತ್ತೆ. ಹಾಗಾಗಿ ಈ ಸ್ಟೀರಾಯ್ಡ್ ಬಳಕೆಯಿಂದಾಗಿ ಪೊರೆ ಬರುವುದು ಇದೆ. ಎರಡನೇ ಕಾಯಿಲೆ ಅಂದರೆ ಕಾಮನ್ ಆಗಿ ಬರುವುದು ಬ್ಲಡ್ ಪ್ರೆಷರು. ಬ್ಲಡ್ ಪ್ರೆಷರ್ ಅಂದರೆ ರಕ್ತ ಒತ್ತಡ. ಉಪ್ಪು ಕಡಿಮೆ ತಿನ್ನಬೇಕು ಅಂತ ಹೇಳ್ತಾರೆ. ಈ ರಕ್ತ ಒತ್ತಡದಿಂದಾಗಿ ರಕ್ತನಾಳ ಬಂದ್ ಆಗಿಬಿಡುತ್ತೆ. ರಕ್ತನಾಳ ಬಂದದಲ್ಲಿ ಈ ಅಕ್ಷಿಪಟಲ ಕೆಲಸ ಮಾಡಲ್ಲ. ಸೊ ದೃಷ್ಟಿ ದೋಷ ತಕ್ಷಣ ಬರ್ತದೆ ಅದರಲ್ಲಿ. ಮೂರನೇ ಕಾಯಿಲೆ ಅಂದರೆ ಸಕ್ಕರೆ ಕಾಯಿಲೆ. ಸಹಜವಾಗಿ 40-50 ವರ್ಷದಲ್ಲಿ ಎಲ್ಲರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ. ಇದಕ್ಕೆ ನಾವು ಇನ್ಸುಲಿನ್ ತಗೊಳ್ಳುವ ಅವಶ್ಯಕತೆ ಇಲ್ಲ, ಮಾತ್ರೆಯಲ್ಲೇ ಗುಣ ಮಾಡ್ಬೋದು. ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟೀಸ್ ಮೈಲ್ಡೈಟಿಸ್ ಹೇಳ್ತೀವಿ. ಈ ಅಕ್ಷಿಪಟದಲ್ಲಿ ನೀರು ಹೊರಗೆ ಬರುತ್ತೆ ರಕ್ತನಾಳದಿಂದ. ಹಾಗಾಗಿ ನಾವು ನೋಡುವ ಸ್ಕ್ರೀನ್ ಇದೆ ಅಲ್ವಾ, ಈ ಫೋಟೋಗ್ರಾಫಿ ಮುಂಚಿನ ಕ್ಯಾಮರಾದಲ್ಲಿ ಫಿಲ್ಮ್ ದಪ್ಪ ಆದ ಹಾಗೆ ಈ ನಮ್ಮ ಅಕ್ಷಿಪಟಲ ದಪ್ಪ ಆದಲ್ಲಿ ದೃಷ್ಟಿದೋಷ ಬರುತ್ತೆ. ಈ ನೀರು ಹೊರಗೆ ಬರದ ಹಾಗೆ ನಾವು ಸಕ್ಕರೆ ನಿಯಂತ್ರಿಸಬೇಕು, ಬ್ಲಡ್ ಪ್ರೆಷರ್ ನಿಯಂತ್ರಿಸಬೇಕು. ಮತ್ತು ನಾವು ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗಿ ಅದಕ್ಕೆ ಲೇಸರ್ ಚಿಕಿತ್ಸೆ ಮಾಡಿ ಈ ದೃಷ್ಟಿದೋಷವನ್ನು ತಡೆಗಟ್ಬೋದು. ಮೂರನೇದೆಂದರೆ ನಮ್ಮ ಕಣ್ಣಿನ ಒಳಗೆ ಈ ಅಕ್ಷಿಪಟಲದಲ್ಲಿ ನೋಡಿ, ನಾವು ಸಣ್ಣ ಪ್ರಾಯದಿಂದ 70 ವರ್ಷ 80 ವರ್ಷದವರೆಗೆ ನಮ್ಮ ಕಣ್ಣಿಗೆ ಲೈಟ್ ಬೀಳ್ತಾ ಇರ್ತದೆ. ಈ ಲೈಟ್ ನೋಡುವ ಒಂದು ವೈಟಮಿನ್ ಎ ಅದು ರೀಸೈಕಲ್ ಆಗಬೇಕು. ಅದು ಆವಾಗ ಪುನಃ ಬಳಕೆ ಆಗ್ತಾ ಇರ್ತದೆ. ಕಣ್ಣಿನೊಳಗೆ ರೀಸೈಕಲ್ ಆಗ್ತಾ ಇರುತ್ತೆ. ಆವಾಗ ಈ ತ್ಯಾಜ್ಯ ವಸ್ತು, ಈ ಅಕ್ಷಿಪಟಲದಲ್ಲಿದ್ದ ತ್ಯಾಜ್ಯ ವಸ್ತು ಬಿಳಿ ಕಲೆಯಾಗಿ ಬರ್ತದೆ ಕಣ್ಣಿನಲ್ಲಿ. ಇದಕ್ಕೆ ನಾವು ಡ್ರೂಸೆನ್ ಎಂದು ಹೇಳ್ತೀವಿ. ಅದಕ್ಕೆ ಚಿಕಿತ್ಸೆ ಅಂದರೆ ನಾವು ಸೂರ್ಯಕಿರಣವನ್ನು ತಡೆಗಟ್ಟಬೇಕು. ನಾವು ಹೊರಗೆ ಹೋಗುವಾಗ ಕೂಲಿಂಗ್ ಗ್ಲಾಸ್ ಉಪಯೋಗ ಮಾಡಬೇಕು. ಸೊ ನಾವು ಈ ಕೂಲಿಂಗ್ ಗ್ಲಾಸ್ ಉಪಯೋಗದಿಂದ ಒಂದು ಪೊರೆ ಕಡಿಮೆ ಆಗ್ತದೆ. ಎರಡನೇದು ಈ ಡ್ರೂಸೆನ್, ಈ ಬಿಳಿ ಕಲೆ ಬರುವುದು ಕಣ್ಣಿನೊಳಗೆ, ಅದು ತಡೆಗಟ್ತದೆ. ಸೊ ಕೂಲಿಂಗ್ ಗ್ಲಾಸ್ ಇಡೋದು ಬಹಳ ಮುಖ್ಯ. 50 ವರ್ಷ 60 ವರ್ಷ ಆದಮೇಲೆ ಹೊರಗೆ ಹೋಗುವಾಗ ಕೂಲಿಂಗ್ ಗ್ಲಾಸ್ ಇಡೋದು ಸಹಜವಾಗಿ ಇಡಬೇಕು ನಾವು. ಖಂಡಿತ ಸರ್. ಹಾಗೆ ಸಕ್ಕರೆ ಕಾಯಿಲೆಯಿಂದ ಮತ್ತು ಸ್ಟೀರಾಯ್ಡ್ ಬಳಕೆಯಿಂದಾಗಿ ಸಹ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಹಿರಿಯ ನಾಗರಿಕರಲ್ಲಿ ಅಂತೇಳಿ ತಾವು ಹೇಳ್ತಿದ್ದೀರಾ ಸರ್. ಕಣ್ಣಿನ ಸಮಸ್ಯೆಗಳು ಅದರಲ್ಲಿ ಪ್ರಮುಖವಾಗಿ ಹಿರಿಯ ನಾಗರಿಕರಲ್ಲಿ ಕಣ್ಣಿನ ಪೊರೆ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಯಾಕೆ ಕಾಣಿಸ್ಕೊಳ್ಳುತ್ತೆ ಹಿರಿಯ ನಾಗರಿಕರಲ್ಲಿ ಕಣ್ಣಿನ ಪೊರೆಯ ಸಮಸ್ಯೆ ಅಂತೇಳಿ ಸರ್? ಈ ಅಲ್ಟ್ರಾವೈಲೆಟ್ ಲೈಟ್ ಲೆನ್ಸ್ ಮೇಲೆ ಬಿದ್ದಾಗ ಅದರಲ್ಲಿದ್ದ ಈ ಪ್ರೋಟೀನು ಶೇಪ್ ಚೇಂಜ್ ಆಗ್ತದೆ. ಅದು ಈಗ ಹೇಗೆ ನಿಮ್ಮ ಮೊಟ್ಟೆ ಬಿಸಿ ಮಾಡಿದ ಕೂಡಲೇ ಅದು ಗಟ್ಟಿ ಆಗ್ತದಾ, ಬಾಯ್ಲ್ಡ್ ಎಗ್ ನೋಡಿ, ಮೊಟ್ಟೆ ಇದ್ದದ್ದು ತೆಳುವಾಗಿರುತ್ತೆ. ನಾವು ಅದನ್ನು ಬಾಯ್ಲ್ ಮಾಡಿದರೆ ಅಥವಾ ನಾವು ಈಗ ಕಾಯಿಸಿದರೆ ಹೇಗೆ ಅದು ತೆಳು ಇದ್ದದ್ದು ಬಿಳಿ ಆಗಿಬಿಡುತ್ತೆ ನೋಡಿ. ಅದೇ ಥರ ಕಣ್ಣಿನೊಳಗಿದ್ದ ಪ್ರೋಟೀನು ಕೋಯಾಗ್ಯುಲೇಟ್ ಆಗಿಬಿಡುತ್ತೆ. ಆ ಕೋಯಾಗ್ಯುಲೇಟ್ ಆದ ಕಾರಣ ಇದು ಪೊರೆ ಬರುವುದು. ಸೊ ನಾವು ಕಣ್ಣಿಗೆ ದೋಷ ಬರದ ಹಾಗೆ ನಾವು ಅಲ್ಟ್ರಾವೈಲೆಟ್ ಲಾಕರ್ ಯೂಸ್ ಮಾಡಬೇಕು, ಕೂಲಿಂಗ್ ಗ್ಲಾಸು. ಅದು ಅಲ್ಲ, ನಾವು ಶುಗರ್ ಕಂಟ್ರೋಲ್ ಇಡಬೇಕು. ಮೂರನೇದಾಗಿ ಸ್ಟೀರಾಯ್ಡ್ ಬಳಕೆ ಕಡಿಮೆ ಮಾಡಬೇಕು. ನಾಲ್ಕನೇದಾಗಿ ಉತ್ತಮ ಪದಾರ್ಥಗಳನ್ನು, ವಿಟಮಿನ್ ಸಿ ಅಂದರೆ
ಲಿಂಬೆಹಣ್ಣು, ಆರೆಂಜು, ನಾರಂಗಿ, ಮೂಸಂಬಿ ಮತ್ತು ಆಮ್ಲ ಇವೆಲ್ಲ ಬಹಳ ಒಳ್ಳೆಯದು ಕಣ್ಣಿಗೆ. ನರದೋಷಕ್ಕೂ ಪೊರೆ ಬರದ ಹಾಗೆ ನೋಡ್ಕೊಳ್ಳಿಕ್ಕೆ ಇದು ಆ್ಯಂಟಿ ಆಕ್ಸಿಡೆಂಟ್ ಹೇಳ್ತೀವಿ ನಾವು. ಆ್ಯಂಟಿ ಆಕ್ಸಿಡೆಂಟು ಬಹಳ ಮುಖ್ಯ ಪ್ರಾಯ ಆಗುವಾಗ. ಅದು ಈ ಪ್ರಾಯದೋಷ ಬರದಾಗೆ ಆ್ಯಂಟಿ ಏಜಿಂಗ್ ಫ್ಯಾಕ್ಟರ್ ಹೇಳ್ತೀವಿ, ಆ್ಯಂಟಿ ಆಕ್ಸಿಡೆಂಟ್. ಅದು ಕ್ಯಾರೆಟಲ್ಲೂ ಇದೆ. ಈ ಹಳದಿ ಪದಾರ್ಥಗಳು, ಪಪ್ಪಾಯಿ, ಸಿಹಿ ಕುಂಬಳಕಾಯಿ, ಮಸ್ಕ್ ಮೆಲನು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಇವುಗಳಲ್ಲಿ ಹಳದಿ ಇದ್ದದ್ದು ಬಹಳ ಒಳ್ಳೆಯದು ಕಣ್ಣಿಗೆ. ಆದರೆ ಒಂದು ಜಾಗ್ರತೆ ಇರಬೇಕು. ಶುಗರ್ ಇದ್ದವರು ಮಾವಿನ ಹಣ್ಣು, ದ್ರಾಕ್ಷಿ ಹಣ್ಣು ಮತ್ತು ಹಲಸಿನ ಹಣ್ಣು ತಿನ್ನಬಾರ್ದು. ಬೇರೆ ಎಲ್ಲ ಕ್ಯಾರೆಟು ಸಾಮಾನ್ಯವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಯಾವ ದೋಷ ಇಲ್ಲ ಹೇಳ್ತಾರೆ. ಈಗ ಶುಗರ್ ಇದ್ದವರು ಆರೆಂಜ್ ಆಗಲಿ, ಮೂಸಂಬಿ ಆಗಲಿ, ಲಿಂಬೆಹಣ್ಣಾಗಲಿ ತಿನ್ಬೋದು ಹೇಳ್ತಾರೆ. ಮುಂಚಿನ ಹಾಗೆ ಯಾವ ಹಣ್ಣು ತಿನ್ನಬಾರ್ದು ಎಂದು ಹೇಳ್ತಿದ್ರು. ಪಪ್ಪಾಯಿ ತಿನ್ನಬಾರ್ದು, ಮಾವಿನ ಹಣ್ಣು ತಿನ್ನಬಾರ್ದು ಹೇಳ್ತಿದ್ರು ಸಕ್ಕರೆ ಇದ್ದವರು. ಈಗ ಅಂಥ ಒಂದು ಆಲೋಚನೆ ಬದಲಾವಣೆ ಆಗಿದೆ. ಸೊ ಈ ಪದಾರ್ಥಗಳನ್ನು ತಿನ್ನಬಹುದು ಸಣ್ಣ ಪ್ರಮಾಣದಲ್ಲಿ ಎಂದು ಹೇಳಿ ಒಂದು ನಂಬಿಕೆ ಇದೆ. ಖಂಡಿತ ಸರ್. ಹಾಗೆಯೇ ಈಗ ಹಿರಿಯ ನಾಗರಿಕರಲ್ಲಿ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೋಬಾರ್ದು ಅಂತಂದರೆ, ಈಗ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೊಳ್ಳೋದು ಲಕ್ಷಣಗಳೇನಾದ್ರೂ ಗೊತ್ತಾಗುತ್ತಾ? ಈಗ ಕಣ್ಣಿನ ಪೊರೆ ಸಮಸ್ಯೆ ನನಗೆ ಬರ್ತಾ ಇದೆ ಅಂತೇಳಿ ಹೇಗೆ ಗೊತ್ತಾಗುತ್ತೆ? ಯಾವೆಲ್ಲ ಲಕ್ಷಣಗಳು ಬಂದಾಗ ನನ್ನ ಕಣ್ಣಿನ ಸಮಸ್ಯೆ ನನಗಾಗ್ತಿದೆ, ನನ್ನ ವೈದ್ಯರನ್ನ ಸಂಪರ್ಕ ಮಾಡಬೇಕು ಅಂತೇಳಿ ಯಾವಾಗ ಅವ್ರಿಗೆ ಅನಿಸುತ್ತೆ, ಅಥವಾ ಯಾವಾಗ ಅವ್ರು ವೈದ್ಯರನ್ನು ಸಂಪರ್ಕ ಮಾಡಬೇಕು ಸರ್ ಅಂತ? 40 ವರ್ಷ ಆದ ಮೇಲೆ ಸಹಜವಾಗಿ ಎಲ್ಲರೂ 1-2 ವರ್ಷಕ್ಕೊಮ್ಮೆ ಕಣ್ಣಿನ ಡಾಕ್ಟರ್ನ ಭೇಟಿ ಮಾಡೋದು ಬಹಳ ಉತ್ತಮ. ಯಾಕೆಂದರೆ ಈ ಕಣ್ಣಿನ ಕೆಲವು ಕಾಯಿಲೆಗಳಿವೆ. ಮುಖ್ಯವಾಗಿ ನಾನು ಈಗ ಹೇಳಿದ್ದೇನೆ, ಪೊರೆ ಹಾಗೂ ಈ ಪ್ರೆಸ್ಬಯೋಪಿಯಾ ಅಂದರೆ ಕಣ್ಣಿನ ಕನ್ನಡಕ ಬದಲಾವಣೆ. ಮೂರನೇದಾಗಿ ಅಕ್ಷಿಲಿಪಟದಲ್ಲಿ, ರೆಟಿನದಲ್ಲಿ ಡಯಾಬಿಟಿಕ್ ಮ್ಯಾಕ್ಯುಲೋಪತಿ ಹೇಳ್ತೀವಿ. ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ ಅಂದರೆ ನೀರು ಕಟ್ತದೆ ರೆಟಿನದಲ್ಲಿ. ಆ 3 ವಿಷಯ ನಾನು ಹೇಳಿದ್ದೀನಿ ಈಗಾಗಲೇ. 4ನೇದಾಗಿ ನಾನು ಹೇಳಲು ಬಯಸ್ತೇನೆ, ಶುಗರಿಂದಾಗಿ ಒಂದು 15 ವರ್ಷ ಡಯಾಬಿಟಿಸ್ ಇದ್ದವರು ಹೊಸ ರಕ್ತನಾಳ ಬೆಳೀತದೆ. ಈ ಹೊಸ ರಕ್ತನಾಳ ಬಹಳ ತೆಳುವಾಗಿದೆ. ನೀವು ಒಂದು ಸಣ್ಣ ಒಂದು ಭಾರ ಎತ್ತಿದರೆ, ಒಂದು ಕೆಮ್ಮಿದರೆ, ಈ ಹೊಸ ರಕ್ತನಾಳ ಒಡೆದು ಕಣ್ಣಿನಲ್ಲಿ ರಕ್ತಸ್ರಾವ ಬರ್ತದೆ. ರಕ್ತಸ್ರಾವ ಬಂದ 2 ವರ್ಷದೊಳಗೆ ಕುರುಡುತನ ಖಚಿತ. ಹಾಗಾಗಿ ಈ ರಕ್ತನಾಳ ಬರದ ಹಾಗೆ ಶುಗರನ್ನು ಕಂಟ್ರೋಲ್ ಇಡಬೇಕು. ಗ್ಲೈಕೋಸಿಲೇಟೆಡ್ ಹೀಮೋಗ್ಲೋಬಿನ್ A1C ಎಂದಿದೆ. ಅದು ಸಾಮಾನ್ಯವಾಗಿ 6-8 ಒಳಗಿರಬೇಕು. 8ಕ್ಕಿಂತ ಜಾಸ್ತಿ ಆದರೆ ಈ 3 ತಿಂಗಳಿದು ಶುಗರ್ ವ್ಯಾಲ್ಯೂ, ಅದು ಗ್ಲೈಕೋಸಿಲೇಟೆಡ್ ಹೀಮೋಗ್ಲೋಬಿನ್ A1C. ಸ್ವಲ್ಪ ಕಾಸ್ಟ್ ಜಾಸ್ತಿ ಆ ಟೆಸ್ಟ್ ಇದು, ಆದರೆ ಅದು ಮಾಡಿ ಅದನ್ನು 8 ನಂಬರ್ಕ್ಕಿಂತ ಕಡಿಮೆ ಇದ್ದರೆ ಶುಗರ್ ಕಂಟ್ರೋಲ್ ಇದೆ ಅಂತ ಹೇಳಿ ಅರ್ಥ. ಎರಡನೇದೆಂದರೆ, ಈ ರಕ್ತನಾಳ ಬರುವಾಗ ನಾವು ಅದನ್ನು ಲೇಸರ್ ಚಿಕಿತ್ಸೆ ಮಾಡಿ ತಡೆಗಟ್ಟಬಹುದು. ಮತ್ತು ನಿಮ್ಮ ದೃಷ್ಟಿ ಒಂದು ಸ್ವಲ್ಪ ಕಡಿಮೆ ಆದರೂ ಇನ್ನೊಂದು 10 ವರ್ಷ ದೃಷ್ಟಿ ದೋಷ ಬರದ ಹಾಗೆ ನೋಡ್ಕೊಳ್ಬಹುದು. ಎರಡನೇ ಕಾಯಿಲೆ ಅಂದರೆ ಇದು ಗ್ಲೊಕೋಮಾ ಹೇಳ್ತೀವಿ, ಕಣ್ಣಿನ ಒತ್ತಡ. ನೋಡಿ, ಸಹಜವಾಗಿ ನಮ್ಮ ಒಂದು ದೇಹದ ಒಂದು ಅಂಗಾಂಗ ಪ್ರಾಯದ ಹಾಗೆ ಅದರದ್ದು ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ನೋಡಿ, ಈಗ ಹೇಗೆ ಒಂದು ರಬ್ಬರ್ ಬ್ಯಾಂಡು, ತುಂಬ ಹಳೆಯ ರಬ್ಬರ್ ಬ್ಯಾಂಡ್, ಅದಕ್ಕೆ ಇಲಾಸ್ಟಿಕ್ ಇರಲ್ಲ ನೋಡಿ, ಅದರದ್ದು ಸ್ಟ್ರೆಚಬಿಲಿಟಿ ಜಾಸ್ತಿ ಆಗ್ತದೆ. ಅದು ರಬ್ಬರ್ ಬ್ಯಾಂಡ್ ಥರ ಕೆಲಸ ಮಾಡಲ್ಲ ಪ್ರಾಯ ಆದಮೇಲೆ. ಅದೇ ಥರ ಕಣ್ಣಿನೊಳಗೆ ಈ ನಾವು ಅಕ್ವಿಯಸ್ ಹ್ಯೂಮರ್ ಎಂದು ಹೇಳಿ ಒಂದು ದ್ರವ ಇದೆ. ಅದು ಹೊರಗೋಗುವ ಜಾಗ ಒಂದು ರೌಂಡ್ ಇದೆ ಕಣ್ಣಿನ ಸುತ್ತಲ್ಲಿ, ಈ ಕಾರ್ನಿಯಾದ ಸುತ್ತಲ್ಲಿ. ಅದಕ್ಕೆ ಟ್ರಬ್ಯಾಕ್ಯುಲರ್ ಮೆಶ್ವರ್ಕ್ ಹೇಳ್ತೀವಿ. ಓಕೆ. ಈ ಟ್ರಬ್ಯಾಕ್ಯುಲರ್ ಮೆಶ್ವರ್ಕ್ ಇದು ಟೋನು ಕಡಿಮೆ ಆದ ಹಾಗೆ ಅದರಲ್ಲಿದ್ದ ಸಣ್ಣ 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 ಈ ತೂತಗಳು ಯಾವದಿಂದ ಈ ಅಕ್ವಿಯಸ್ ಹೊರಗೆ ಹೋಗ್ತದ ಅದು ಬಂದಾಗಿಬಿಡುತ್ತೆ. ಸೊ ಅಕ್ವಿಯಸ್ ಒಳಗೆ ಕಟ್ಟಿದ ಕಾರಣ ಒತ್ತಡ ಜಾಸ್ತಿಯಾಗಿ ನರದ ಮೇಲೆ ಪ್ರಮಾಣ ಬಿದ್ದು ನರ ಹಾಳಾಗಿಬಿಡುತ್ತೆ. ಓಕೆ ಸರ್. ಹಾಗೆ ತಾವು ಗ್ಲೊಕೋಮಾ ಅಂತೇಳಿ ಹೊಸ ಕಾಯಿಲೆ ಅಂದರೆ ಕಣ್ಣಲ್ಲಿ ಕಂಡು ಬರುವಂಥ ಕಾಯಿಲೆ ಅಂತೇಳಿ ತಾವು ಹೇಳ್ತಿದ್ರಿ. ಗ್ಲೊಕೋಮಾ ಕಾಯಿಲೆ ಅಂತ ಯಾವ ಕಾರಣಕ್ಕೋಸ್ಕರ ಹಿರಿಯ ನಾಗರಿಕರಲ್ಲಿ ಕಂಡು ಬರುತ್ತೆ ಏನು ಸರ್ ಅಂತೇಳಿ? ಅದು ಸಹಜವಾಗಿ ಮುಂಚಿತವಾಗಿ ಅಂದರೆ ತಂದೆ ತಾಯಿಯರಿದ್ದ ದೋಷ ಮಕ್ಕಳಿಗೆ ಬರ್ತದೆ. ಒಂದು ಹೆರಿಡಿಟ್ರಿಯಾಗಿ ಬರ್ತದೆ. ಓಕೆ. ಎರಡನೇದಾಗಿ ಸ್ಟೀರಾಯ್ಡ್ ಬಳಕೆಯಿಂದ ಬರ್ತದೆ. ಮೂರನೇದಾಗಿ ಶುಗರ್ ಇದ್ದವರಿಗೆ ಬರ್ತದೆ. ಸೊ ಈ ಗ್ಲೊಕೋಮಾ ಕಾಯಿಲೆ ಪ್ರಾಯ ಆದ ಹಾಗೆ ಜಾಸ್ತಿ 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 ಕಂಡು ಬರ್ತದೆ. ಅದೂ ಅಲ್ಲ, ಮಯೋಪಿಯಾ ಇದೆ ನೋಡಿ, ಶಾರ್ಟ್ ಸೈಟ್ ಹೇಳ್ತೀವಿ ನೋಡಿ, ಈ ಕನ್ನಡಕ ಮೈನಸ್ ಗ್ಲಾಸ್ ಬಂದವರು, ಚೈನಾ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಮಯೋಪಿಯಾ ತುಂಬ ಜಾಸ್ತಿ, ಅವರಿಗೆ ಗ್ಲೊಕೋಮಾ ಕಾಯಿಲೆ ದುರ್ಪರಿಣಾಮ ಜಾಸ್ತಿ. ಹಾಗಾಗಿ ನಾವು 40 ವರ್ಷ ಆದಮೇಲೆ ಹೇಗೆ ನಾವು ರಕ್ತದ ಒತ್ತಡ ಬ್ಲಡ್ ಪ್ರೆಷರ್ ಚೆಕ್ ಮಾಡಿಸ್ತೇವೋ ಅದೇ ಥರ
ಕಣ್ಣಿನ ಒತ್ತಡವನ್ನು ನಾವು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಚೆಕ್ ಮಾಡಿ, ಅದು 22ಕ್ಕಿಂತ ಜಾಸ್ತಿ ಇದ್ದರೆ ನರದೋಷ ಬರೋ ಸಂದರ್ಭ ಇದೆ. ಸೊ ಅದಕ್ಕೆ ಚಿಕಿತ್ಸೆ ಡ್ರಾಪ್ಸ್ ಹಾಕ್ಕೊಂಡು ಅದನ್ನು ತಡೆಗಟ್ಬೋದು. ಓಕೆ ಸರ್, ಈಗ ಕಣ್ಣಿನ ಸಮಸ್ಯೆಗಳು ಹಿರಿಯ ನಾಗರಿಕರಲ್ಲಿ ಕಾಣಿಸ್ಕೋಬಾರ್ದು, ಕಣ್ಣನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಹಿರಿಯ ನಾಗರಿಕರು ತಗೋಬೇಕಾಗುತ್ತೆ? ಅದು ಆಹಾರ ಪದ್ಧತಿಯಲ್ಲಾಗಿರ್ಬೋದು, ಇನ್ನಿತರ ಅಥವಾ ಈ ಕನ್ನಡಕವನ್ನು ಬಳಸುವಂಥದ್ದಾಗಿರ್ಬೋದು. ಯಾವ ಸಂದರ್ಭದಲ್ಲಿ ಕನ್ನಡಕವನ್ನು ಬಳಸಬೇಕು, ಎಂತಹ ಕನ್ನಡಕವನ್ನು ಬಳಸಬೇಕು, ಮತ್ತು ಯಾವ ರೀತಿ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಹಿರಿಯ ನಾಗರಿಕರು ಸರ್? ಕಣ್ಣಿನ ಒತ್ತಡದಿಂದಾಗಿ ನರದೋಷ ಬರದಾಗೆ ನಾವು ಬೇರೆ ಯಾವ ಉಪಾಯ ಇಲ್ಲ, ಕಣ್ಣಿನ ಡಾಕ್ಟ್ರನ್ನು ಭೇಟಿಯಾಗಿ ಆ ಒತ್ತಡ ಚೆಕ್ ಮಾಡಬೇಕು. ಒಂದು. ಎರಡನೇದಾಗಿ ಮದ್ಯಪಾನ ಹಾಗೂ ಈ ಸಿಗರೇಟು, ಬೀಡಿ, ತಂಬಾಕು ಉಪಯೋಗ ಬಿಡಬೇಕಾಗ್ತದೆ. ಓಕೆ. ಈ ಗ್ಲೋಕೋಮಾ ಕಾಯಿಲೆ ಯಾವ ಮುನ್ಸೂಚನೆ ಇಲ್ಲದೆ ದೃಷ್ಟಿ ಹಾಳು ಮಾಡ್ತದೆ. ಸೊ ನಾವು ಮುಂಜಾಗ್ರತೆ ತಗೊಳ್ಬೇಕು. ದೃಷ್ಟಿ ದೋಷ ಬಂದ ಮೇಲೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಇದು ಮೆದುಳಿನ ಭಾಗ. ಅದು ದೋಷ ಬಂದಲ್ಲಿ ಮತ್ತೆ ಡ್ಯಾಮೇಜ್ ಪರ್ಮನೆಂಟಾಗಿ ಉಳಿತದೆ, ಮತ್ತು ಅದನ್ನು ಸರಿ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಗ್ಲೋಕೋಮಾ ದೋಷ ಬರುವ ಮೊದಲೇ ನಾವು ಅದನ್ನು ತಪಾಸಣೆ ಮಾಡಿ ಚಿಕಿತ್ಸೆ ಮಾಡಿ ಒತ್ತಡ ಕಡಿಮೆ ಮಾಡಿ ನರದೋಷ ಬರದಾಗ ನೋಡ್ಕೊಳ್ಬೇಕು. ಅದಕ್ಕೆ ಒಂದು ಕಣ್ಣಿನ ಪ್ರೆಷರ್ ಚೆಕ್ ಮಾಡಬೇಕು. 2-3 ಟೆಸ್ಟ್ ಇದೆ, ಕಣ್ಣಿನ ಡಾಕ್ಟ್ರ್ ಮಾಡ್ತಾರೆ ಅದನ್ನು. ನಿಮ್ಮ ಕಣ್ಣಿನ ವಿಸ್ತಾರ ಕಾಣೋದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಸಂಜೆ ಹೊತ್ತಲ್ಲಿ ಸೂಕ್ಷ್ಮ ದೃಷ್ಟಿ ಕಾಣಲ್ಲ. ಸೊ ಆವಾಗ ಕನ್ನಡಕ ಬದಲಾಗ್ತದೆ. ಒಂದು. 3ನೇದಾಗಿ. 4ನೇದಾಗಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸಂಜೆ ಹೊತ್ತಲ್ಲಿ ತಲೆನೋವು ಬರ್ಬೋದು ಗ್ಲೋಕೋಮಾ ಕಾಯಿಲೆ ಇದ್ದವರಿಗೆ. ಸೊ ಈ 4 ಲಕ್ಷಣಗಳು. ಒಂದು, ಆವಾಗ ಕನ್ನಡಕ ಬದಲಾಗ್ತದೆ. 2ನೇದಾಗಿ ಕಣ್ಣಿನ ವಿಸ್ತಾರ ಕಾಣುವುದು ಕಡಿಮೆ ಆಗ್ತದೆ. ಸಂಜೆ ಹೊತ್ತಲ್ಲಿ ಸೂಕ್ಷ್ಮ ದೃಷ್ಟಿ ಕಡಿಮೆ ಆಗ್ತದೆ, ಮತ್ತು ತಲೆನೋವು ಬರೋ ಸಂದರ್ಭ ಬರ್ಬೋದು. ಸೊ ನೀವು 40 ವರ್ಷ ಆದಮೇಲೆ ವರ್ಷಕ್ಕೊಮ್ಮೆ ಆದರೂ 2 ವರ್ಷಕ್ಕೊಮ್ಮೆ ಆದರೂ ಕಣ್ಣಿನ ಡಾಕ್ಟ್ರನ್ನ ಭೇಟಿಯಾಗಿ ಕಣ್ಣಿನ ಒತ್ತಡ ಚೆಕ್ ಮಾಡೋದು ಬಹಳ ಒಂದು ಮುಂಜಾಗ್ರತೆ ಕ್ರಮ. ನೀವು ನಿಮ್ಮ ದಿನನಿತ್ಯದಲ್ಲಿ ನೀವು ಹೇಗಾದರೂ ಮಾಡಿ, ಒಂದು ಸಮಯ ಮಾಡಿ, ಮನಸ್ಸು ಮಾಡಿ ಇದನ್ನು ಮಾಡಬೇಕೆಂದೇಳಿ ವಿನಂತಿ. ಖಂಡಿತ ಸರ್, ನಾನು ಆಗಲೇ ಕೇಳಿದಾಗ್ಲೇ ಹಿರಿಯ ನಾಗರಿಕರು ಕನ್ನಡಕವನ್ನು ಬಳಸ್ಬೋದಾದರೆ ಯಾವ ರೀತಿ ಕನ್ನಡಕಗಳನ್ನು ಬಳಸ್ಬೋದು, ಮತ್ತು ವೈದ್ಯರ ಸಲಹೆ ಮೇರೆಗೆ ಬಳಸುವಂಥದ್ದು ಉತ್ತಮ ಅಲ್ವಾ? ಕೆಲವರು ಹಿರಿಯ ನಾಗರಿಕರು ಪರೀಕ್ಷೆನೇ ಒಳಪಡ್ದೇ ಬೇರೆ ರೀತಿಯ ಕನ್ನಡಕಗಳನ್ನು ಸಾಮಾನ್ಯವಾಗಿ ಅಲ್ಲಿ ಸಿಗುವಂಥ ಕನ್ನಡಕಗಳನ್ನು ಬಳಸುವಂಥ ಸಾಧ್ಯತೆಗಳು ಇರುತ್ತೆ ಅನಿಸುತ್ತೆ. ಆ ರೀತಿ ಬಳಕೆ ಮಾಡೋದು ಸರಿನಾ ಏನು ಸರ್ ಅಂತೇಳಿ? ಈ ಕೂಲಿಂಗ್ ಗ್ಲಾಸಸ್ ಮತ್ತು ಗಾಗಲ್ಸ್ ಅಂತೇಳಿ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗುತ್ತೆ. ಆದರೆ ಅದಕ್ಕೆ ನಾವು ಸ್ಟ್ಯಾಂಡರ್ಡೈಸೇಷನ್ ಇರಲ್ಲ. ISI ಮಾರ್ಕು ಅಥವಾ ಒಂದು ಸ್ಟ್ಯಾಂಡರ್ಡ್ ಕಂಪೆನಿದು ಕನ್ನಡಕ ತಗೊಂಡ್ರೆ ಬಹಳ ಉತ್ತಮ. ಈಗ ಮುಂಚಿನ ಹಾಗೆ ಅಲ್ಲ, ಈಗ ಭಾರತ ದೇಶದಲ್ಲೇ ತಯಾರಾದ ಈ ಕನ್ನಡಕ ಸಿಗುತ್ತೆ. UV ಪೋಲರೈಸ್ ಗ್ಲಾಸು ತುಂಬ ಕಾಸ್ಟ್ಲಿ ಅಲ್ಲ, ಅದನ್ನು ಬಳಕೆ ಮಾಡಬೇಕು. UV ಬ್ಲಾಕಿಂಗ್ ಗ್ಲಾಸಸ್, ಅಲ್ಟ್ರಾ ವಯೋಲೆಟ್ ಲೈಟ್ ಬ್ಲಾಕಿಂಗ್ ಗ್ಲಾಸಸ್ ಹೇಳ್ತೀವಿ. ಪೋಲರೈಸ್ ಗ್ಲಾಸ್ ಇರಬೇಕದು. ಅದನ್ನು ತಗೊಂಡು ಉಪಯೋಗ ಮಾಡಬೇಕು. ಬರೀ ಅರ್ಧ ಕನ್ನಡಕ ಬಿಳಿ, ಅರ್ಧ ಕನ್ನಡಕ ಕಪ್ಪು, ಇಂಥದ್ದು ಈ ಫ್ಯಾಷನ್ ಕನ್ನಡಕ ಹಾಕ್ಕೊಳ್ಳೋದು ಒಳ್ಳೆಯದಲ್ಲ. ಈ ಪೂರ್ತಿ ಕಪ್ಪು ಇರಬೇಕು. ಮತ್ತು ಈ ಕೂಲಿಂಗ್ ಗ್ಲಾಸ್ ಹಾಕಿದ ಕಾರಣ ಮುಂಚೆ ಹೇಳಿದ ಹಾಗೆ ಒಂದು ಪರೆ ಬರಲ್ಲ. ಎರಡನೇದಾಗಿ ಅಕ್ಷಿಲ ಪಟಲಕ್ಕೆ ಪ್ರಾಯದೋಷ ಡ್ರೂಸೆನ್ ಎಂದು ಹೇಳ್ತೀವಿ, ಬಿಳಿ ಕಲೆ ಬರೋಲ್ಲ. ಸೊ ಇದನ್ನು ಕೂಲಿಂಗ್ ಗ್ಲಾಸ್ ಹಾಕೋದು ಬಹಳ ಅಗತ್ಯ. ಖಂಡಿತ ಸರ್. ಹಾಗೆಯೇ ನಾವು ಆಹಾರ ಪದ್ಧತಿ ಅಂದರೆ ಕಣ್ಣಿನ ಸಮಸ್ಯೆಗಳು ಕಾಣಿಸ್ಕೋಬಾರ್ದು ಅಂತಂದರೆ ಹಿರಿಯ ನಾಗರಿಕರು ಯಾವ ರೀತಿ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ ಕಣ್ಣಿನಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ದೇ ಇರೋ ರೀತಿಯಲ್ಲಿ ಕಣ್ಣನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಿದೆ ಸರ್? ನಾವು ಸಹಜವಾಗಿ ಉಪಯೋಗ ಮಾಡುವಂಥ ಅರಸಿನ ಇದೆ, ಟರ್ಮರಿಕ್ ಹೇಳ್ತೀವಿ ನಾವು. ಇದು ಕಣ್ಣಿಗೆ ಬಹಳ ಒಳ್ಳೆಯದು. ಇದು ಅರಸಿನ ನಾವು ಸಾಂಬಾರಲ್ಲಾಗಲಿ, ನಮ್ಮ ದಾಲಾಗಲಿ, ಸಾರಲ್ಲಾಗಲಿ, ಪಲ್ಯದಲ್ಲಾಗಲಿ ಹಾಕಿ ತುಂಬ ಬಳಕೆ ಮಾಡಬೇಕೆಂದು ಹೇಳಿ ವಿನಂತಿ. ಯಾಕೆಂದರೆ ಇದು ತುಂಬ ಬೆಲೆ ಬಾಳುವಂಥದ್ದಲ್ಲ. ನಾವು ಮಾತ್ರೆ ಕೊಡ್ತೀವಿ, ಅದು ಫಾರ್ಮಸಿಯಿಂದ ಬಂದದ್ದು. ಸೂರ್ಯಕಾಂತಿ ಹೂ ಹಾಗೂ ಮ್ಯಾರಿಗೋಲ್ಡ್ ಅಂತೇಳಿ ಹೂ ಇದೆ, ಹಳದಿ ಆರೆಂಜ್ ಕಲರ್, ಇದು ಕಾವ್ಯ ಬಣ್ಣದ್ದು. ಇದು ಈ ಹೂ ಹುಡಿ ಮಾಡಿ ಅದರ ಸತ್ವ ತೆಗೆದು ಒಂದು ಕ್ಯಾಪ್ಸೂಲಲ್ಲಿ ಹಾಕಿ ಕೊಡ್ತೀವಿ. ಅದು ಒಂದು ಕ್ಯಾಪ್ಸೂಲಿಗೆ 20 ರೂಪಾಯಿ. ಅದೇ ನಾವು ನಮ್ಮ ಸಹಜವಾಗಿ ಸಿಕ್ಕುವಂಥ ಅರಸಿನ ಹಾಕಿದರೆ ಹಾಗೂ ನಾವು ಸಹಜವಾಗಿ ಸಿಕ್ಕುವಂಥದ್ದು ಪಪ್ಪಾಯಿ ತಿಂದರೆ ಅಷ್ಟೇ ಒಳ್ಳೆಯದು. ಸೊ ನಾನು ಹೇಳೋದೆಂದರೆ, ನನ್ನ ವಿನಂತಿ ಅಂದರೆ ಅರಸಿನದ ಬಳಕೆ ಜಾಸ್ತಿ ಮಾಡಿ. ಎರಡನೇದಾಗಿ ತಂಬಾಕು ಮತ್ತು ಮದ್ಯಪಾನ ಕಡಿಮೆ ಮಾಡಿ. ಮೂರನೇದೆಂದರೆ ಸ್ಟೀರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳೋರು
ಮುಂಜಾಗ್ರತವಾಗಿ ಕಣ್ಣಿನ ಡಾಕ್ಟ್ರನ್ನ ಭೇಟಿ ಮಾಡಿ ಕಣ್ಣಿನ ಪ್ರೆಷರು ಮತ್ತು ಕಣ್ಣಿನ ಲೆನ್ಸಿನ ಟೆಸ್ಟ್ ಮಾಡ್ಕೊಳ್ಳಿ. 5ನೇದೆಂದರೆ ಶುಗರ್ BP ಕಂಟ್ರೋಲ್ ಇಡಿ. ಶುಗರ್ ಅಂದರೆ ಸಕ್ಕರೆ, ರಕ್ತದಲ್ಲಿದ್ದ ಸಕ್ಕರೆ ಕಂಟ್ರೋಲ್ ಇಡಬೇಕು, ನಿಯಂತ್ರಿಸಬೇಕು. 4ನೇದೆಂದರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಡಬೇಕು. ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇಡಲಿಕ್ಕೆ ಉಪ್ಪು ಕಡಿಮೆ ಮಾಡಬೇಕು. ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಸಕ್ಕರೆ ಹಾಗೂ ಬೆಲ್ಲ ಕಡಿಮೆ ಮಾಡಿ ಬೇರೆ ಪದಾರ್ಥಗಳನ್ನು ತಿನ್ನಬೇಕು. ಮತ್ತು ಟ್ಯಾಬ್ಲೆಟ್ ತಗೊಳ್ಬೇಕಾ, ಹೋಮಿಯೋಪತಿ ಟ್ರೀಟ್ಮೆಂಟ್ ಮಾಡಬೇಕಾ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬೇಕಾ ಕೇಳೋದು ನನಗೆ ಬಹಳ ಪಶ್ಚಾತ್ತಾಪ ಬರ್ತದೆ. ಹಲವಾರು ಡಯಾಬಿಟಿಗಳು, ಈ ಬ್ಲಡ್ ಪ್ರೆಷರ್ ಇದ್ದವರು ಬರೀ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲಿ ನಾನು ನೋಡ್ಕೊಳ್ತೀನಿ ಸರ್ ಎಂದು ಹೇಳೋದು ಬಹಳ ಡೇಂಜರು, ಬಹಳ ಅಪಾಯ. ನೋಡಿ, ಕಣ್ಣಿನ ನರ ಹಾಳಾದರೆ, ಕಣ್ಣಿನ ದೃಷ್ಟಿದೋಷ ಬಂದರೆ ಅದನ್ನು ಸರಿ ಮಾಡಿಸ್ಲಿಕ್ಕಾಗಲ್ಲ. ಅದಕ್ಕಾಗಿ ನೀವು ನಿಮ್ಮ ಮುಂಜಾಗ್ರತೆ ತಗೊಳ್ಳೋದು ಬಹಳ ಅಗತ್ಯ. ಈ ಹೋಮಿಯೋಪತಿಕಲ್ಲಿ ಪರಿಣಾಮ ಬರ್ಬೋದು, 2-3 ವರ್ಷ ಹೋಗ್ಬೋದು. ಆಯುರ್ವೇದಿಕಲ್ಲಿ ಪರಿಣಾಮ ಬರ್ಬೋದು, 2-3 ವರ್ಷ ಹೋಗ್ಬೋದು. ಇನ್ನು ಅಲೋಪ್ಯಾಥಿಕ್ ಟ್ರೀಟ್ಮೆಂಟ್ ತಗೊಂಡದಲ್ಲಿ ಕೂಡಲೇ ಚಿಕಿತ್ಸೆ ಆಗಿ ಸರಿ ಆಗ್ತದೆ. ನೋಡಿ, ನಿಮ್ಮ ಹಾರ್ಟು ಮಿನಿಟಿಗೆ 70 ಸಲ ಬೀಟ್ ಆಗ್ತದೆ, 70 ಕಾಂಟ್ರಾಕ್ಷನ್ ಬರ್ತದೆ ಅದರಲ್ಲಿ. ನೋಡಿ, ಅದೇ 1 ಮಿನಿಟಿಗೆ 70, 1 ಗಂಟೆಗೆ ಎಷ್ಟು? 4,000. 24 ಗಂಟೆ ಎಷ್ಟು? 40-50 ಸಾವಿರ. ಸೊ ಸ್ವಲ್ಪ ಬ್ಲಡ್ ಪ್ರೆಷರ್ ಹೆಚ್ಚಿದ್ದರೂ ನೀವು ಕೂಡಲೇ ಅದನ್ನು ಚಿಕಿತ್ಸೆ ಮಾಡಬೇಕು. ಉಪ್ಪಿನ ಸೇವನೆ ಕಡಿಮೆ ಮಾಡಬೇಕು. ಖಂಡಿತ ಸರ್, ಖಂಡಿತ. ಹಾಗೆ ಈ ಒಂದು ಆಹಾರ ಪದ್ಧತಿಯಲ್ಲಿ ಈ ಹಣ್ಣು, ಸೊಪ್ಪು, ತರಕಾರಿಗಳು ಅಥವಾ ಮಾಂಸ, ಮೊಟ್ಟೆ, ಮೀನು ಈ ಥರದ್ದು ಯಾವುದಾದ್ರು ಸೇವನೆ ಮಾಡಿದ್ರೆ ಏನಾದರೂ ಹಿರಿಯ ನಾಗರಿಕರ ಕಣ್ಣಿನ ಆರೋಗ್ಯವನ್ನು ಅವರು ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳೋದಾದರೆ ಯಾವ ರೀತಿ ತರಕಾರಿ, ಸೊಪ್ಪು, ಹಣ್ಣು, ಮಾಂಸ, ಮೀನು, ಮೊಟ್ಟೆ ಯಾವುದು ಸೇವನೆ ಮಾಡಬೇಕು ಸರ್ ಮುಖ್ಯವಾಗಿ? ಹಳದಿ ಪದಾರ್ಥಗಳು, ಅರಸಿನ, ಪಪ್ಪಾಯಿ, ಮಾವಿನ ಹಣ್ಣು, ಸಿಹಿ ಕುಂಬಳಕಾಯಿ, ಮಸ್ಕ್ ಮೆಲನು, ಮೊಟ್ಟೆಯಲ್ಲಿರುವಂಥ ಹಳದಿ, ಇದೆಲ್ಲ ಬಹಳ ಒಳ್ಳೆಯದು ಕಣ್ಣಿನ ನರಕ್ಕೆ. ಅದೇ ಥರ ಈ ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ C, ಆರೆಂಜು, ಲಿಂಬೆಹಣ್ಣು, ಮೂಸಂಬಿ ಕಣ್ಣಿಗೆ ಬಹಳ ಒಳ್ಳೆಯದು. 3ನೇದಾಗಿ ಒಮೆಗಾ ಫ್ಯಾಟಿ ಆ್ಯಸಿಡ್ ಹೇಳ್ತೀವಿ ನಾವು. ಅದು ವಾಲ್ನಟ್ ಅಂದರೆ ಅಕ್ರೋಟ್ ಇದೆಯಲ್ಲ ಅದರಲ್ಲಿರುತ್ತೆ, ಡ್ರೈ ಫ್ರೂಟಲ್ಲಿರುತ್ತೆ. ಮತ್ತು ಫ್ಲ್ಯಾಕ್ ಸೀಡ್ ಎಂದೇಳಿ ಇತ್ತೀಚೆಗೆ ಬಳಕೆ ಆಗ್ತಾ ಇದೆ. ಈ ಫ್ಲ್ಯಾಕ್ ಸೀಡಲ್ಲಿ ಬಹಳ ಒಳ್ಳೆಯದು. ಅದನ್ನು ಫ್ಲ್ಯಾಕ್ ಸೀಡ್ ಹುಡಿ ಮಾಡಿಬಿಟ್ಟು ನಮ್ಮ ಚಟ್ನಿ ಹುಡಿಗಾಗಲಿ ಚಟ್ನಿಗಳಿಗಾಗಲಿ ಹಾಕಿದರೆ ಬಹಳ ಒಳ್ಳೆಯದು ಹೇಳ್ತಾರೆ. ಖಂಡಿತ ಸರ್. ಒಟ್ಟಾರೆಯಾಗಿ ಇವತ್ತಿನ ಹಿರಿಯ ನಾಗರಿಕರ ಅನುಭವ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಲ್ಲಿ ಸರ್ವೇಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಕಣ್ಣಿನ ಸಮಸ್ಯೆಗಳ ಬಗ್ಗೆ, ಈ ಕಣ್ಣಿನ ಸಮಸ್ಯೆಗಳಿಗೆ ಕಾರಣ ಏನು, ಯಾವ ರೀತಿಯಲ್ಲಿ ಅವರು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ನಂತರ ಯಾವ ರೀತಿ ಆಹಾರ ಪದ್ಧತಿಯನ್ನು ಅವರು ಅಳವಡಿಸ್ಕೊಳ್ಳೋದ್ರಿಂದ ಕಣ್ಣಿನಲ್ಲಿ ಕಾಣಿಸ್ಕೊಳ್ಳುವಂಥ ಸಮಸ್ಯೆಗಳನ್ನು ಅವ್ರು ನಿಯಂತ್ರಣ ಮಾಡ್ಬೋದು ಅಥವಾ ಬರದೇ ರೀತಿಯಲ್ಲಿ ಸುರಕ್ಷಿತವಾಗಿರೋ ರೀತಿಯಲ್ಲಿ ಅವರು ನೋಡ್ಕೋಬೋದು ಮತ್ತು ಕಣ್ಣಿನ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಎಸ್ಪೆಷಲಿ ತಾವೇನಾದರೂ ಸಲಹೆ ಸೂಚನೆಗಳನ್ನು ತಿಳಿಸ್ಕೊಡೋದಾದರೆ, ಕಣ್ಣಿನ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ತಮ್ಮ ಕಡೆಯಿಂದ ಸಲಹೆ ಸೂಚನೆಗಳು ತಿಳಿಸ್ಕೊಡೋದಾದರೆ ಕೊನೆಯದಾಗಿ ಏನು ತಿಳಿಸ್ಕೊಡೋಕ್ಕೆ ಬಯಸ್ತೀರಾ ಸರ್? ಮುಖ್ಯವಾಗಿ ತಾವು ತಿಳ್ಕೊಳ್ಬೇಕು, ಕಣ್ಣು ಮೆದುಳಿನ ಭಾಗ. ದೃಷ್ಟಿದೋಷ ಬಂದಲ್ಲಿ ಕೂಡಲೇ ತಪಾಸಣೆ ಮಾಡಿ, ಕೂಡಲೇ ಚಿಕಿತ್ಸೆ ಮಾಡಿ. ದೃಷ್ಟಿದೋಷ ಮುಂದುವರೆದ ಮೇಲೆ ಅದನ್ನು ಸರಿ ಮಾಡಲಿಕ್ಕೆ ಬಹಳ ಕಷ್ಟ ಅಂದೇಳಿ ನೀವು ತಿಳ್ಕೊಂಡು, ದೃಷ್ಟಿದೋಷ ಬಂದಲ್ಲಿ ಕೂಡಲೇ ಒಂದೇ ದಿನದೊಳಗೆ ನೀವು ಹೋಗಿ ತಪಾಸಣೆ ಮಾಡೋದು ಬಹಳ ಅಗತ್ಯ. ಲೇಟ್ ಮಾಡಿದಷ್ಟು, ವಿಳಂಬ ಮಾಡಿದಷ್ಟು ಎಲ್ಲರಿಗೆ ಕಷ್ಟ. ಈ ದೃಷ್ಟಿ ಪುನಃ ಬರ್ತದೆ ಅಂತ ಹೇಳಿ ನಾವು ಖಚಿತವಾಗಿ ಹೇಳಲಿಕ್ಕಾಗೋದಿಲ್ಲ ನೋಡಿ. ಸೊ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. 2ನೇದಾಗಿ ಒಳ್ಳೆ ಈ ವಿಟಮಿನ್ C, ಹಳದಿ ಪದಾರ್ಥಗಳನ್ನು ತಗೊಳ್ಳಿ. ಸೂರ್ಯಕಿರಣದಿಂದ ರಕ್ಷಣೆ ತಗೊಳ್ಳಿ. ಹೊರಗೆ ಹೋಗುವಾಗ ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ಳಿ. ಖಂಡಿತ ಸರ್. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗಾಗಿ, ಹಿರಿಯ ನಾಗರಿಕೋಸ್ಕರ ಪ್ರಸಾರವಾದಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಲ್ಲಿ ಸರ್ವೇಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ಕಣ್ಣಿನ ಸಮಸ್ಯೆಗಳ ಬಗ್ಗೆ, ಕಣ್ಣಿನ ಸಮಸ್ಯೆಗಳ ಕಾರಣ ಏನು, ಇನ್ನಿತರ ಎಲ್ಲ ವಿಚಾರಗಳನ್ನು ಕುರಿತಾಗಿ ಹಿರಿಯ ನಾಗರಿಕರು ಕಣ್ಣಿನ ಆರೋಗ್ಯವನ್ನು ಯಾವ ರೀತಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ವೈದ್ಯರನ್ನ ಯಾವ ಸಂದರ್ಭದಲ್ಲಿ ಅವ್ರು ಸಂಪರ್ಕ ಮಾಡಬೇಕು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಇದನ್ನು ಕಾರ್ಯಕ್ರಮದಲ್ಲಿ ತಾವು ತಿಳಿಸಿಕೊಟ್ಟು ಹಿರಿಯ ನಾಗರಿಕರ ಕಣ್ಣಿನ ಆರೋಗ್ಯದ ಬಗ್ಗೆ ಹಿರಿಯ ನಾಗರಿಕರಲ್ಲಿ ಸಾಕಷ್ಟೊಂದು ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದೀರಾ ಸರ್. ಈ ಎಲ್ಲ ಮಾಹಿತಿಗಳಿಗಾಗಿ ನಮ್ಮ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್. ಧನ್ಯವಾದಗಳು ಸ್ನೇಹಿತರೆ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ಅನುಭವ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಕಣ್ಣಿನ ವಿಭಾಗದ ಪ್ರಾಧ್ಯಾಪಕರಾದಂತಹ
ಡಾಕ್ಟರ್ ವಿಠಲ್ ನಾಯಕ್ ಸರ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಕಣ್ಣಿನ ಆರೋಗ್ಯದ ಬಗ್ಗೆ ಹಿರಿಯ ನಾಗರಿಕರಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ತಿಳಿಸಿಕೊಡೋದ್ರ ಮೂಲಕ ಹಿರಿಯ ನಾಗರಿಕರಲ್ಲಿ ಕಣ್ಣಿನ ಆರೋಗ್ಯದ ಬಗ್ಗೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದಾರೆ. ಇವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹಿರಿಯರೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.